ಧರ್ಮಸ್ಥಳದಲ್ಲಿ ದಂಗಲ್ ತೀವ್ರ ಆಗೊಳ್ತಾ ಇದೆ. ಏನು ಅಲ್ಲಿ ತಲೆಬುರುಡೆ ಮತ್ತೆ ಮೂಳೆಗಳ ಅಂದ್ರೆ ಹುಡುಕಾಟದ ಸನ್ನಿವೇಶ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಇದೀಗ ಧರ್ಮಸ್ಥಳದಲ್ಲಿ ಆ ಒಂದು ಪರ ಮತ್ತೆ ವಿರುದ್ಧದ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಯಾರು ಸುದ್ದಿ ಮಾಡ್ತಾ ಇದ್ರು ಆ ಸುದ್ದಿ ಮಾಡುವಂತ ಒಂದಷ್ಟು ಜನ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗುತ್ತೆ. ಅದಾದ್ಮೇಲೆ ಪೊಲೀಸ್ ಠಾಣೆ ಬಳಿ ಟಿವಿ ಚಾನೆಲ್ ಅವ್ರ ಮೇಲೆ ಹಲ್ಲೆ ಆಗುತ್ತೆ. ಹೌದು, ಅಸ್ಥಿ ಪಂಜರಗಳ ಶೋಧ ಕಾರ್ಯಾಚರಣೆ ಮಧ್ಯೆ ಧರ್ಮಸ್ಥಳ ಉದ್ವಿಗ್ನಗೊಂಡಿದೆ. ವರದಿ ಮಾಡಲು ತೆರಳಿದ್ದ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಲಾಗಿದೆ. ಈ ಹಲ್ಲೆಗೊಳಗಾದಂಥ ಯೂಟ್ಯೂಬರ್ಗಳು ಈ ಒಂದು ವರ್ಷನ್ ಅಂದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್ ಇವರ ಪರವಾಗಿ ಸುದ್ದಿ ಮಾಡ್ತಿದ್ದಾರೆ ಒಂದು ಸೈಟ್ ಅನ್ನೋ ಆರೋಪದ ಮೇಲೆ ಅವ್ರ ಮೇಲೆ ಹಲ್ಲೆ ಮಾಡಲಾಗಿದೆ. ಗಲಾಟೆಯ ಮಧ್ಯೆ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸೋಕೆ ಲಾಠಿ ಪ್ರಹಾರ ಕೂಡ ಮಾಡಿದಂಥ ಘಟನೆ ನಡೆದಿದೆ. ಅಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಅವರ ಪರವಾಗಿ ಸುದ್ದಿ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅಂತ ಹೇಳಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಲಾಗುತ್ತೆ. ಆಗಸ್ಟ್ 6ರ ಸಂಜೆ ಏನಿದು ಧರ್ಮಸ್ಥಳದ ಪಾಂಗಳ ಕ್ರಾಸ್ ಬಳಿ ಅಂದರೆ ಸೌಜನ್ಯ ಮನೆ ರಸ್ತೆ ಜಂಕ್ಷನ್ ಬಳಿ ಘಟನೆ ನಡೆದಿರತಕ್ಕಂಥದ್ದು. 3 ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯರು ಹಲ್ಲೆಯನ್ನು ನಡೆಸಿದ್ದಾರೆ ಎನ್ನಲಾಗಿದೆ. ಆಕ್ರೋಶಕ್ಕೆ ತುತ್ತಾದ ಯೂಟ್ಯೂಬರ್ಗಳು ಗಾಯಗೊಂಡಿದ್ದು ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಲಾಗಿದೆ. ಧರ್ಮಸ್ಥಳಕ್ಕೆ ಒಂದು ಕೆಟ್ಟ ಹೆಸರು ತರುವಂಥ ಕೆಲಸವನ್ನು ಇವರು ಮಾಡ್ತಿದ್ದಾರೆ ಅನ್ನೋ ದಾಟಿಯ ಆ ಸಂಘರ್ಷ ಈ ಹಲ್ಲೆ ಕಾರಣ ಆಗಿದೆ ಅನ್ನೋದು. ಅಜಯ್, ಅಭಿಷೇಕ್ ಮತ್ತು ಸಂತೋಷ್ ಎಂಬ 3 ಯೂಟ್ಯೂಬರ್ಗಳ ಮೇಲೆ ಒಂದಷ್ಟು ಜನ ಹಲ್ಲೆ ಮಾಡಿದ್ದಾರೆ. ಇವರು ಇತ್ತೀಚೆಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇದ್ರು. ಕೆಲವರು ಈ ವಿಡಿಯೋಗಳಲ್ಲಿ ತಾರತಮ್ಯವಿದೆ, ಸುಳ್ಳು ಸುದ್ದಿಯನ್ನು ಕೊಡ್ತಾ ಇದ್ದಾರೆ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಎಂಬ ಆರೋಪ ಮಾಡಿದ್ದಾರೆ. ಸದ್ಯ ಧರ್ಮಸ್ಥಳ ನೇತ್ರಾವತಿ ಬಳಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಘಟನೆ ನಡೆದ ಸ್ಥಳದಲ್ಲಿ ಗಲಾಟೆ ಉಂಟಾಗಿದ್ದು ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಲಾಠಿ ಪ್ರಹಾರವನ್ನು ನಡೆಸಿದ್ದಾರೆ. ಘಟನೆ ನಂತರ ಗಾಯಗೊಂಡ ಯೂಟ್ಯೂಬರ್ಗಳನ್ನು ತಕ್ಷಣವೇ ಉಜಿರೆ ಬೆನಕೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ರೀತಿಯ ಹಲ್ಲೆಗಳು ಧರ್ಮಸ್ಥಳದ ಶಾಂತಿಯುತ ವಾತಾವರಣಕ್ಕೆ ತೊಂದರೆಯುಂಟು ಮಾಡುತ್ತದೆ. ಯಾರೇ ತಪ್ಪು ಮಾಡಿದ್ರೂ ಕಾನೂನು ಕ್ರಮ ಕೈಗೊಳ್ಳಬೇಕು. ಸದ್ಯ ಪೊಲೀಸರು ಹೆಚ್ಚಿನ ಭದ್ರತೆಗಾಗಿ ಸಿಬ್ಬಂದಿಯನ್ನು ನಿಯೋಜಿಸಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ ಠಾಣೆ ಮುಂದೆ ಈ ಸುದ್ದಿಯನ್ನು ವರದಿ ಮಾಡಲು ತೆರಳಿದಂಥ ಟಿವಿ ಚಾನೆಲ್ನ ವರದಿಗಾರರ ಮೇಲೆ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರ ಬೆಂಬಲಿಗರ ಗುಂಪು ಅವರ ಮೇಲೆ ಹಲ್ಲೆ ಮಾಡಿದೆ. ಇದು ಕೂಡ ಸಂಘರ್ಷ ಕಾರಣ ಆಗಿದೆ. ಅಂದರೆ ಯೂಟ್ಯೂಬರ್ಗಳು ಧರ್ಮಸ್ಥಳದ ವಿರುದ್ಧವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೆ ಗಿರೀಶ್ ಮಠ ಪರವಾಗಿ ಸುದ್ದಿ ಮಾಡ್ತಿದ್ದಾರೆ ಅಂತ ಆ ಯೂಟ್ಯೂಬರ್ಗಳ ಮೇಲೆ 3 ಮೇಲೆ ಹಲ್ಲೆ ಮಾಡಲಾಯಿತು. ನಂತರ ಟಿವಿ ಚಾನಲ್ ಅವರು ಯಾರೊಂದಷ್ಟು ಜನ ಹೋದಾಗ ಇವರು ಧರ್ಮಸ್ಥಳದ ಪರವಾಗಿ ಸೌಜನ್ಯ ಹೋರಾಟಗಾರರ ವಿರುದ್ಧವಾಗಿ ಸುದ್ದಿ ಮಾಡ್ತಿದ್ದಾರೆ ಅಂತ ಅವ್ರ ಮೇಲೆ ಹಲ್ಲೆ ಆದಂಥ ಘಟನೆ ನಡೆದಿದೆ. ಸೊ ಧರ್ಮಸ್ಥಳದಲ್ಲಿ ಪರ ಮತ್ತೆ ವಿರುದ್ಧದ ಸಂಘರ್ಷ ತೀವ್ರಗೊಳ್ತಾ ಇದೆ. ಬಟ್ ತಪ್ಪೆ, ಆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದ್ದು ತಪ್ಪೆ. ಅಟ್ ದಿ ಸೇಮ್ ಟೈಮ್ ಟಿವಿ ಚಾನಲ್ ವರದಿಗಾರರ ಮೇಲೆ ಹಲ್ಲೆ ಮಾಡಿದ್ದು ತಪ್ಪೆ. ಕಾನೂನಿದೆ. ಹಾಗಂತ ಸುದ್ದಿಯನ್ನ ಮಾಡಬೇಕಾದರೆ 2 ವರ್ಷದ ಸುದ್ದಿಗಳನ್ನ ಮಾಡುವಂತ ಅವಶ್ಯಕತೆ ಇದೆ. ಆರೋಪ ಬಂದ ತಕ್ಷಣ ಆರೋಪ ಏನು, ಅದಕ್ಕೆ ಉತ್ತರ ಏನು ಅಂತ ನೋಡ್ಬೇಕಾಗತ್ತೆ. ಒನ್ ಸೈಡ್ ಸುದ್ದಿಯನ್ನ ಮಾಡಿದಾಗ ಸಮಸ್ಯೆಗಳಾಗತ್ತೆ ಅನ್ನೋದು. ಈಗ ಕೆಲವರು ಅವರ ಪರವಾಗಿ ಮಾಡ್ತವ್ರೆ, ಕೆಲವರು ಇವರ ಪರವಾಗಿ ಮಾಡ್ತವ್ರೆ. ಧರ್ಮಸ್ಥಳದ ವಿರುದ್ಧವಾಗಿ ಮಾಡ್ತಿದ್ದಾರೆ ಅಂತ ಅಲ್ಲೇ ಕಾರಣ ಆಯಿತು. ಮತ್ತೆ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇದ್ದಾರೆ, ನಮ್ಮ ವಿರುದ್ಧವಾಗಿ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಹಾಗೆ ಗಿರೀಶ್ ಮಟ್ಟಣ್ಣವ್ರ ಕಡೆಯವರು ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ. ಹಾಗಾಗಿ ಧರ್ಮಸ್ಥಳದಲ್ಲಿ ದಂಗಲ್, ಈ ಕಿತ್ತಾಟ, ಹೊಡೆದಾಟ ಇದಕ್ಕೆಲ್ಲ ಫುಲ್ ಸ್ಟಾಪ್ ಬೀಳಬೇಕು. ಇಲ್ಲಾಂದ್ರೆ ಆಗಲ್ಲ. SIT ರಚನೆ ಮಾಡಿದ್ದಾರೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖೆ ಆಗಿ ಅದರಿಂದ ಏನು ಅಂತ ಸತ್ಯ ಹೊರಬರಬೇಕಾಗುತ್ತೆ. ಈಗ ಅನಾಮಿಕ ಹೇಳಿದ ಜಾಗದಲ್ಲೆಲ್ಲವೂ ಕೂಡ ಹೇಳಿದಂತೆ ಸಿಕ್ಕಿದ್ರೆ, ಯಾಕಂದ್ರೆ ಅದು ಗಂಡೋ ಹೆಣ್ಣೋ ತಲೆಬುಡೆ ಅವೆಲ್ಲ ಗೊತ್ತಾಗಬೇಕು, ವಯಸ್ಸು ಗೊತ್ತಾಗಬೇಕು, ಏನು ಎತ್ತ ಅಂತ ಗೊತ್ತಾಗಬೇಕು. ಹಾಗಾಗಿ ತನಿಖೆ ಆಗುವವರೆಗೂ ತಾಳ್ಮೆಯಿಂದ ಇರುವಂಥ ಸನ್ನಿವೇಶ ಇದೆ. ಬಟ್ ಹಾಗಾಗಿ ವರದಿಯನ್ನು ಮಾಡುವಾಗ ಒಂದೇ ಕಡೆ ಇದು ಹಿಂಗೆ ಅಂತ ಹೇಳೋದಿದೆಯಲ್ಲ, ಅದು ವರ್ಷನ್ ಸರಿ ಇಲ್ಲ ಅನ್ನೋದು ಅವ್ರ ವಾದ. ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ ಅಂತ ಆಕ್ರೋಶಗೊಂಡು ಅವರಲ್ಲೇ ಮಾಡಿದ್ದಾರೆ. ಸೊ ನೀವು ಧರ್ಮಸ್ಥಳದ ಪರವಾಗಿದ್ದೀರಿ, ಈಗ ಇದ್ರ ವಿರುದ್ಧವಾಗಿದ್ದೀರಿ ಅಂತ ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಎರಡನ್ನೂ ಕೂಡ ಕರ್ನಾಟಕ ಟಿವಿ ಕಣಿಸುತ್ತೆ, ನಾನು ಕೂಡ ಕಣಿಸ್ತೇನೆ. ಹಲ್ಲೆ ಮಾಡೋದು ಪರಿಹಾರ ಅಲ್ಲ, ಹಲ್ಲೆ ಮಾಡೋದು ಅಂತಿಮ ಅಲ್ಲ. ಕಾನೂನಿದೆ, ಕಾನೂನಿನ ಮೂಲಕ ಡಿಫಮೇಷನ್ ಹಾಕಿ ಅವ್ರ ಮೇಲೆ. ಹಂಗಾರೆ ಆಯಿತು, ಸುಳ್ಳಾಗಿದೆ, ಸತ್ಯ ಆಗಿರೋ ಡಾಕ್ಯುಮೆಂಟ್ಸ್ ಇರಬೇಕು. ನಾನು ಮಾಡುವಂಥ ಆರೋಪ ಸತ್ಯವಾಗಿರೋ ಹತ್ರ ಡಾಕ್ಯುಮೆಂಟ್ಸ್ ಇರಬೇಕು. ಹಾಗಾಗಿ ಸೊ ಇದು ಸದ್ಯಕ್ಕೆ ನಿಲ್ಲಿ ಅನ್ನೋದು ನನ್ನ
ಒತ್ತಾಯ. ಬಟ್ ಇದು ನಿಲ್ಲೋ ಲಕ್ಷಣ ಖಂಡಿತವಾಗಿಲ್ಲ. ಯೂಟ್ಯೂಬರ್ಸ್ ಮೇಲಿನ ಹಲ್ಲೆ ಮತ್ತು TV ಚಾನಲ್ ಅವ್ರ ಮೇಲಿನ ಹಲ್ಲೆಗಾಗಿ ಖಂಡನೆಯನ್ನು ವ್ಯಕ್ತಪಡಿಸ್ತೀನಿ ನಾನು. ತಾವೇನು ಹೇಳ್ತೀರಿ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದ.